Hello students, welcome to RD Chemistry. ನನ್ನ ಹೆಸರು ರುಬೇನ್ ಡಿಸೋಜಾ ಆಡಿ ಸರ್. ಇದು ಕ್ರ್ಯಾಶ್ ಕೋರ್ಸ್ ಸಿರೀಸಿನ 4th ಚಾಪ್ಟರ್. ಇದರ ಮೊದಲು ಸಾಲಿಡ್ ಸ್ಟೇಟ್, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಯೂಟ್ಯೂಬ್ ಪ್ಲೇ ಲಿಸ್ಟ್ ಅಲ್ಲಿ KCT ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಸೆಪರೇಟ್ ಆಗಿ ಎರಡು ಪ್ಲೇ ಲಿಸ್ಟ್ ಇದೆ. ಎಲ್ಲಾ ಚಾಪ್ಟರ್ಗೆ ಸಿನಾಪ್ಸಿಸ್ ಮತ್ತೆ ಪ್ರೀವಿಯಸ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಈ ಕ್ರಾಶ್ ಕೋರ್ಸ್ ಅಲ್ಲಿ ಬ್ರೀಫ್ ಆಗಿ ಸಿನಾಪ್ಸಿಸ್ ಮತ್ತೆ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀನಿ. ನಿಮಗೆ ಸಿನಾಪ್ಸಿಸ್ ಬೇಕಾದಲ್ಲಿ ಅಥವಾ ಬೇರೆ ಮೆಟೀರಿಯಲ್ ಬೇಕಾದಲ್ಲಿ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಬೇಕು. ಈಗ ಕೆಮಿಕಲ್ ಕೈನೆಟಿಕ್ಸ್ ನ ಬ್ರೀಫ್ ಸಿನಾಪ್ಸಿಸ್ ಮತ್ತೆ ಕೆಲವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ. ಈ ತರ ಕೆಮಿಕಲ್ ರಿಯಾಕ್ಷನ್ ಕೊಡುವಾಗ A giving A, B moles of B giving C moles of C and D moles of D ಕೊಡುವಾಗ ನಾ ಅದರ ರೇಟ್ ಹೇಗೆ ಬರೀಬೇಕು? ರೇಟ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯಲ್ ಫಾರ್ಮ್ಯಾಟ್ ಅಲ್ಲಿ ಹೇಗೆ ಬರೀಬೇಕು? ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಮೈನಸ್ ಬರೀಬೇಕು. ಮೈನಸ್ ಡಿ ಆಫ್ ಎ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಡಿ ಆಫ್ ಬಿ divided by dt is equal to ಪ್ರಾಡಕ್ಟ್ ಬರುವಾಗ ಪ್ಲಸ್ ಬರೀಬೇಕು. ಪ್ಲಸ್ ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಪ್ಲಸ್ ಡಿ ಆಫ್ ಡಿ ಡಿವೈಡೆಡ್ ಬೈ ಡಿ ಟಿ. ಕರೆಕ್ಟಾ? ಇದು ಡಿಫರೆನ್ಷಿಯಲ್ ಫಾರ್ಮ್ಯಾಟ್ ಅಲ್ಲಿ. ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್, ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಎ ಮತ್ತೆ ಬಿ ಬರೀಬೇಕು. ಅದರ ಪವರ್ಸ್ ನಂಬರ್ ಆಫ್ ಮೋಲ್ಸ್ ಇದೆಲ್ಲ ಎ ಮತ್ತೆ ಬಿ ಬರೀಬೇಕು. ಓಕೆ, ಕ್ಲಿಯರ್? ದಿಸ್ ಈಸ್ ಅಕಾರ್ಡಿಂಗ್ ಟು ದಿ ಲಾ ಆಫ್ ಮಾಸ್ ಆಕ್ಷನ್. ಅಥವಾ ಎಕ್ಸ್ಪೆರಿಮೆಂಟ್ ಮಾಡುವಾಗ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಎ ಟು ದಿ ಪವರ್ ಎಕ್ಸ್ ಕೂಡ ಬರ್ಬೋದು. ಎಕ್ಸ್ಪೆರಿಮೆಂಟ್ ಡಿಟರ್ಮಿನ್ ಥಿಯರಿಟಿಕಲಿ ಆಗ್ಬೇಕಂತ ಇಲ್ಲ. ಇಂಟು ಕಾನ್ಸಂಟ್ರೇಷನ್ ಬಿ ಟು ದಿ ಪವರ್ ವೈ. ಈ ಎರಡು ನಂಬರ್ ಅನ್ನ ಎಕ್ಸ್ ಪ್ಲಸ್ ವೈ ಆಡ್ ಮಾಡುವಾಗ ಆ ನಂಬರ್ ಬರುತ್ತೆ. ಆ ನಂಬರ್ಗೆ ಆರ್ಡರ್ ಅಂತ ಕರಿತೀವಿ. ಆರ್ಡರ್ ಕ್ಯಾನ್ ಬಿ 0, ಆರ್ಡರ್ ಕ್ಯಾನ್ ಬಿ 1, ಆರ್ಡರ್ ಕ್ಯಾನ್ ಬಿ 2, ಆರ್ ಇಟ್ ಕ್ಯಾನ್ ಬಿ ಫ್ರಾಕ್ಷನ್ ಆಲ್ಸೋ, 0.5 ಆಲ್ಸೋ. ಕ್ಲಿಯರ್? ಇಲ್ಲಿ ಎ ಪ್ಲಸ್ ಬಿ ಮೇ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಥವಾ ಎ ಪ್ಲಸ್ ಬಿ ಮೇ ನಾಟ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಅದು ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾತ್ರ ಡಿಟರ್ಮಿನ್ ಮಾಡಲಿಕ್ಕೆ ಆಗುದು. ಕ್ಲಿಯರಾ? ರೈಟ್? Let us see some integrated rate equation. ನೀವು zero order ಗೆ derive ಮಾಡಿದಿರಲ್ವಾ integrate equation. So for zero reaction we write K is equal to R naught minus R divided by T. Correct alva? R naught is the initial concentration and R is the concentration at the given time interval. Correct alva? So what is K here? K is known as the rate constant. So you also have calculated T half for zero order reaction. T half is equal to, it is R naught divided by 2K. Alva? R naught divided by 2K. Clear? Remember here, T half is directly proportional to the initial concentration. As the initial concentration changes, the half-life also changes, right? First order reaction ಕೂಡ ನೀವು derivation ಮಾಡಿದ್ರಿ ಅಲ್ವಾ ಬೋರ್ಡ್ ಸಿಲೆಬಸ್ ಅಲ್ಲಿ. ಏನದು? K is equal to 2.303 divided by T log of R naught divided by R. Correct alva? R naught divided by R. Also you calculated the T half is equal to 0.693 divided by K. ಅಲ್ವಾ? ಇಲ್ಲಿ R naught ಬರಲ್ಲ. ಕರೆಕ್ಟ್ ಅಲ್ವಾ? R naught. That means ಇಲ್ಲಿ R naught ಬರಲ್ಲ. Therefore T half is independent of initial concentration. Independent of initial concentration. Initial concentration. R naught ಏನಾದ್ರೂ ಕೂಡ ಆಗ್ಬೋದು, but that does not depend on the initial concentration. Half life is always a constant. ಒಂದೇ ವ್ಯಾಲ್ಯೂ ಇರುತ್ತೆ half life ಗೆ. ಕರೆಕ್ಟಾ? ರೈಟ್? Yeah. ಇಲ್ಲಿ ನೋಡಿ T half is given like T half is directly proportional 1 divided by a to the power n minus 1 ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಬೇರೆ ನೊಟೇಶನ್ ಬರುತ್ತೆ. ಎ ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್, ಆಯ್ತಾ? ಇದು ಇನಿಷಿಯಲ್ ಕಾನ್ಸಂಟ್ರೇಷನ್. ಕ್ಲಿಯರ್?
Now, what is n stand for? N is the order of the reaction. Okay, order ಯಾವುದು ಇರಲಿ, T of is inversely proportional to a to the power n minus 1, ಅಥವಾ ನಾನು ಇದನ್ನ r in terms of r ಬರೀತೀನಿ. So already in terms of initial concentration to the power n minus 1 ಬರೀತೀನಿ. Okay, or I can also write T of is directly proportional to r not proportional to ಬರೀತೀನಿ, but ಇಲ್ಲಿ 1 minus n ತಗೊಳ್ತೀನಿ. N is the order of the reaction. Okay, right? Now you have to remember for first order reaction, ಇಲ್ಲಿ ತುಂಬಾ ಕ್ವೆಶ್ಚನ್ ಬರೀತಿದ್ರೆ ಮೇಲೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಗೆ T 50% ರೇಷಿಯೋ ಮ್ಯಾಂಡೇಟ್ ಮಾಡಿದ್ರು. 50% ಇಷ್ಟು T 75% ಇಷ್ಟು T 87.5% ಇಷ್ಟು T 93.75%. ಇದಕ್ಕೆ ರೇಷಿಯೋ 1:2:3:4 ಇದನ್ನ ನೆನ್ಪಿಟ್ಕೋಬೇಕು. Also, only for first order reaction, T 99.99% completion of the reaction is equal to 10 times the T 50% of the reaction. So these formula you have to remember. Okay, right? Clear? ಈಗ rate constant is a unit ಹೇಗೆ find out ಮಾಡುದು? Rate constant is also known as the specific reaction rate. K ಗೆ find out ಮಾಡುದು. You know that if there is a A giving B, correct alva? As rate ಗೆ ಬರೀತೀರಾ law of mass section ಅಲ್ಲಿ rate is equal to K into concentration to the power n ಬರೀರಿ. N is the order of the reaction. Okay. Now, what is A stand for? Reactant. The square bracket represent concentration. ಅಂದ್ರೆ rate is equal to K concentration term to the power n ಬರೀಬೇಕು. ಕರೆಕ್ಟಾ? ಸೊ ಹಾಗಾದ್ರೆ K ಗೆ ಬರೀತೀರಾ K is equal to rate divided by concentration to the power n. ಕರೆಕ್ಟಾ? ಹಾಗಾದ್ರೆ ರೇಟ್ ಇದ್ದು ಯೂನಿಟ್ ಏನು? ರೇಟ್ ಯೂನಿಟ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. Okay, divided by concentration molarity alva, so it is a mole per liter. Okay, to the power n. ನಾನು ಇದನ್ನ rearrange ಮಾಡ್ತೀನಿ. So it is a mole liter minus 1 second minus 1, correcta? Divided by mole liter minus 1 to the power n, correcta? Mole liter minus 1 to the power 1, correcta? One is the same. ಹಾಗಾದ್ರೆ ನಾನು ಏನು ಬರೀಬೇಕು ಈಗ? Mole liter minus 1 to the power, I can write 1 minus n, correct alva? Right? Into second inverse, second minus 1, right? So this is the general format for the unit of rate constant K. ಆಯ್ತಾ? ಇಲ್ಲಿ n is the order of reaction, n is equal to 0, 1, 2, 3 substitute ಮಾಡಿ finally ನಿಮಗೆ ಏನು ಬರುತ್ತೆ? ಯೂನಿಟ್ ಬರುತ್ತೆ. ಯಾವುದು ಯೂನಿಟ್ ಬರುತ್ತೆ? ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಬರುತ್ತೆ. ಆಯ್ತಾ? Right? Next one, what is Arrhenius equation? Arrhenius equation, K is equal to capital letter A e to the power minus Ca divided by RT. K, you know, it is the rate constant, correct? It is the rate constant. And A is known as the Arrhenius frequency constant, or simply called as the Arrhenius constant, correct? Arrhenius constant. Idondu value fix ಆಗಿರುತ್ತೆ ಇದಕ್ಕೆ constant. Then E got exponential EA. What is EA? EA is known as the activation energy. EA is called as the activation energy, right? Activation energy. R is the ideal gas constant and T is the temperature in terms of Kelvin scale, correct alva? Now, as long as temperature is constant, K is also constant. Suppose the temperature increases, ಏನಾಗುತ್ತೆ? Rate constant K ಕೂಡ change ಆಗುತ್ತೆ. So, temperature T1 ಗೆ rate constant K1, temperature T2 ಗೆ rate constant is K2. ಬೇರೆ ಬೇರೆ ಟೆಂಪರೇಚರ್ ಇರುವಾಗ ಓಕೆ ಇದನ್ನ ಈ ಇಕ್ವೇಶನ್ ಮಾಡಿಫೈ ಮಾಡಬೇಕು. ಮಾಡಿಫೈ ಮಾಡುವಾಗ ಹೀಗೆ ಬರುತ್ತೆ log K2 divided by K1 ಓಕೆ is equal to EA divided by 2.303 into R into T2 minus T1 divided by T1 into T2. ಈ ಇಕ್ವೇಶನ್ ಬಂದ್ಬಿಡುತ್ತೆ. ಓಕೆ ರೈಟ್? ಕ್ಲಿಯರ್? I told you as the temperature increases, rate constant K also increases, correct? For example, 10 degree ಇಂದ 20 ಡಿಗ್ರಿಗೆ ರಿಯಾಕ್ಷನ್ ಅನ್ನ ಹೀಟ್ ಮಾಡಲಾಗಿದೆ. 20 ಡಿಗ್ರಿ ಇಂದ 30 ಡಿಗ್ರಿಗೆ ರಿಯಾಕ್ಷನ್ ಹೀಟ್ ಮಾಡಲಾಗಿದೆ.
ಪ್ರತಿ ಸಲ 10 ಡಿಗ್ರಿ ರೈಸ್ ಮಾಡುವಾಗ ಏನಾಗ್ತದೆ, ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಬೈ 2 ಟೈಮ್ಸ್. 20 30 ಡಿಗ್ರಿ ರೈಸ್ ಮಾಡುವಾಗ ಏನಾಗ್ತದೆ, ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಬೈ 2 ಟೈಮ್ಸ್. ಅಂದ್ರೆ 10 ಡಿಗ್ರಿಯಿಂದ 30 ಡಿಗ್ರಿ ಹೋಗುವಾಗ ಏನಾಗುತ್ತೆ, 4 times reaction increases. That means for every 10 degree rise in temperature, rate of the reaction doubles. Okay? ಅಥವಾ 20 ಡಿಗ್ರಿ ರೈಸ್ ಮಾಡುವಾಗ ರೇಟ್ ಆಫ್ ದ ರಿಯಾಕ್ಷನ್ ಬಿಕಮ್ 4 times. ಕ್ಲಿಯರ್ ಅಲ್ವಾ? ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಗಾಟ್ ಟೆಂಪರೇಚರ್ ಕೋಎಫಿಷಿಯಂಟ್ ಡೆಫಿನೇಷನ್ ಬರುತ್ತೆ. ಟೆಂಪರೇಚರ್ ಕೋಎಫಿಷಿಯಂಟ್. ವಾಟ್ ಈಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಹೈಯರ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೋವರ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಅಂದ್ರೆ ಇದು 10 ಡಿಗ್ರಿಯಲ್ಲಿದ್ದರೆ ಒಂದು ಫಸ್ಟ್ ರಿಯಾಕ್ಷನ್ 10 ಡಿಗ್ರಿಯಲ್ಲಿದ್ರೆ ಇದು 20 ಡಿಗ್ರಿಗೆ ಆಗುತ್ತೆ. ಕರೆಕ್ಟಾ? 10 ಡಿಗ್ರಿಯಿಂದ 20 ಡಿಗ್ರಿಗೆ ಅದರ ರೇಟ್ ಎಷ್ಟು ಇದರ ರೇಷಿಯೋ ಎಷ್ಟು ಬರುತ್ತೆ, 2 ಬರುತ್ತೆ. ಓಕೆ, ಸೊ ರೇಟ್ ಕಾನ್ಸ್ಟೆಂಟ್ ಹೈಯರ್ ಟೆಂಪರೇಚರ್ ಟು ರೇಟ್ ಕಾನ್ಸ್ಟೆಂಟ್ ಟು ದ ಲೋವರ್ ಟೆಂಪರೇಚರ್ ಈಸ್ ಈಕ್ವಲ್ ಟು ಅಂತ ಬರುತ್ತೆ. ಕರೆಕ್ಟಾ? ಹೈಯರ್ ಟೆಂಪರೇಚರ್ ರೇಟ್ ಕಾನ್ಸ್ಟೆಂಟ್ ಟು ಲೋವರ್ ರೇಟ್ ಕಾನ್ಸ್ಟೆಂಟ್ 10 ಡಿಗ್ರಿ ಡಿಫರೆನ್ಸ್ ಇದ್ರೆ ಅದು 2 ಟೈಮ್ಸ್ ಬರುತ್ತೆ. ಅಥವಾ ಕೆಲವೊಮ್ಮೆ ಅದು 3 ಕೂಡ ಆಗ್ಬಹುದು. ಆರ್ ಇನ್ ಜನರಲ್ ಇಟ್ ವೇರೀಸ್ ಫ್ರಮ್ 2 to 3 ವ್ಯಾಲ್ಯೂಸ್. ಬಟ್ ಅದನ್ನ ಮೆನ್ಷನ್ ಮಾಡಿರ್ತಾರೆ ಕ್ವೆಶನ್ ಅಲ್ಲಿ. ಸಪೋಸ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದನ್ನ ಏನ್ ಮಾಡಬೇಕು, 2 ಅಂತ ತೆಗೆದುಕೊಳ್ಬೇಕು. ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಫಾರ್ ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್. ಕ್ಲಿಯರ್ ಆಯ್ತಾ? ಸೊ ಈ ರೇಷಿಯೋಗೆ ಏನ್ ಹೇಳ್ತಾರೆ, ಟೆಂಪರೇಚರ್ ಕೋಎಫಿಷಿಯಂಟ್ ಹೇಳ್ತಾರೆ. ಕ್ಲಿಯರ್? ಸೊ ಈಗ ಕ್ವೆಶನ್ಸ್ ನೋಡೋಣ. ಫಸ್ಟ್ ಕ್ವೆಶನ್, ಕಾನ್ಸಂಟ್ರೇಷನ್ ಆಫ್ A to B follows second order kinetics. The doubling the concentration A will increase the rate of the formation B by a factor of. Yeah, they are given one reaction. ಅವರು ಏನು ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ A to B. ಇದು ಸೆಕೆಂಡ್ ಆರ್ಡರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಸೆಕೆಂಡ್ ಆರ್ಡರ್ ಅಂತ ಹೇಳಿ. ಕರೆಕ್ಟಾ? ನಾವೇನು ಬರೀಬೇಕು ಈಗ, ರೇಟ್ ಬರೀಬೇಕು. ರೇಟ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ K ಇಂಟು ಕಾನ್ಸಂಟ್ರೇಷನ್ A ಟು ದಿ ಪವರ್ ಎಷ್ಟು ಬರಬೇಕು, 2 ಬರಬೇಕು. ಇದು ಏನು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಲೆಟ್ ಇಟ್ ಬಿ ಫಸ್ಟ್ ಇಕ್ವೇಶನ್. ಅವರಿಗೆ ಏನ್ ಮಾಡಿದ್ದಾರೆ, ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ದಾರೆ. ಕಾನ್ಸಂಟ್ರೇಷನ್ ಡಬಲ್ ಮಾಡುವಾಗ ಏನಾಗ್ತದೆ, ರೇಟ್ ಕೂಡ ಚೇಂಜ್ ಆಗುತ್ತೆ, ರೇಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ರೇಟ್ ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ. ಓಕೆ, ಸೊ ರೇಟ್ ವಿಲ್ ಚೇಂಜ್. ಲೆಟ್ ಮಿ ರೈಟ್ ರೇಟ್ ಡ್ಯಾಶ್ ರೇಟ್. K is always a constant. ಏನ್ ಮಾಡಬೇಕು, ಡಬಲ್ ದ ಕಾನ್ಸ್ಟೆಂಟ್ 2a ಟೈಮ್ಸ್ ಮಾಡಬೇಕು ಮತ್ತೆ ಸ್ಕ್ವೇರ್ ಮಾಡಬೇಕು. ಅಥವಾ ಇದನ್ನ ರೇಟ್ ಡ್ಯಾಶ್ ಇಸ್ ಈಕ್ವಲ್ ಟು K ಇಂಟು 4 ಇಂಟು A to the power 2. ಕರೆಕ್ಟಾ? ಇದು ಸೆಕೆಂಡ್ ಇಕ್ವೇಶನ್. ನಾವು ಕ್ವೆಶನ್ ಇಸ್ ಹೌ ಮೆನಿ ಟೈಮ್ಸ್ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ನೋಡ್ಬೇಕು. ಕರೆಕ್ಟಾ? ಅದಕ್ಕೋಸ್ಕರ ಏನ್ ಮಾಡಬೇಕು, 2 ಡಿವೈಡೆಡ್ ಬೈ 1 ಇಕ್ವೇಶನ್ ಮಾಡಿ. ಅಂದ್ರೆ ರೇಟ್ ಡ್ಯಾಶ್ ಡಿವೈಡೆಡ್ ಬೈ ರೇಟ್ ಈಸ್ ಈಕ್ವಲ್ ಟು K 4 A to the power 2 ಡಿವೈಡೆಡ್ ಬೈ K A to the power 2 ಆಗುತ್ತೆ. A ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, K ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಹೌ ಮೆನಿ ಟೈಮ್ಸ್ ದ ರೇಟ್ ಇನ್ಕ್ರೀಸಸ್, ರೇಟ್ ಎಷ್ಟೆಲ್ಲ ಇನ್ಕ್ರೀಸ್ ಆಗುತ್ತೆ, 4 ಟೈಮ್ಸ್ ಇನ್ಕ್ರೀಸಸ್, 4 ಸಲ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ ನಂಬರ್ 3 is the answer. ಆಯ್ತಾ? ಕ್ಲಿಯರ್? ಸೆಕೆಂಡ್ ಕ್ವೆಶನ್ ನೋಡೋಣ. 75% ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟ್ ಇನ್ 30 minutes. Time required for the 93.75% completion is, ಅಂದ್ರೆ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ 75% ಎಷ್ಟಾಯ್ತು, 30 minutes ಅಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಆಗುತ್ತೆ. ಹಾಗಾದ್ರೆ 93.75% ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕಿದ್ರೆ ಎಷ್ಟು ಟೈಮ್ ಬೇಕು? And they have mentioned the first order reaction. It is only for first order reaction. In the synopsis given on formula relationship T50% is to T75% is to T87.5% is to T93.75% is in the ratio 1:2:3:4 ಅಲ್ವಾ? ಹಾಗಾದ್ರೆ ಕನೆಕ್ಟ್ ಮಾಡಿ. T75 ಮತ್ತೆ T75 ಮತ್ತೆ 93.75 ಕನೆಕ್ಟ್ ಮಾಡಿ. ಅಂದ್ರೆ T75% ಇಷ್ಟು T93.75% ಇಷ್ಟು ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ರೇಷಿಯೋ 2/4 ಬರುತ್ತೆ. ಕರೆಕ್ಟಾ? ಅಂದ್ರೆ 1/2 ಬರುತ್ತೆ. ಹಾಗಾದ್ರೆ T93.75% is equal to 2 times the T75% ಆಗಬೇಕು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದು 2 ಇಂಟು T75 ಇಷ್ಟು 30 ಅಂದ್ರೆ ಎಷ್ಟಾಗುತ್ತೆ, 60 minutes ಆಗುತ್ತೆ. ಕರೆಕ್ಟಾ? ಸೊ ವಾಟ್ ಇಸ್ ದಿ ಆನ್ಸರ್ ಸ್ಟೂಡೆಂಟ್? ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಕ್ಲಿಯರಾ? ಥರ್ಡ್ ಕ್ವೆಶನ್ ನೋಡೋಣ. ರಿಯಾಕ್ಷನ್ A plus B giving C plus D. Concentration is doubled.
and B is not double now. Rate will double. Concentration B is increased 9 times without changing the A. Rate will triple. What is the order of the reaction? In ಕೊಟ್ಟಿದ್ದಾರೆ ಇಲ್ಲಿ rate ಕೊಟ್ಟಿದ್ದಾರೆ. Rate is equal to, we'll write down normal condition according to law of mass action A into B. Correct? Reactant. ಅಂದ್ರೆ ಇದು X ತಗೊಳ್ಳಿ ಇದು Y. ನಮಗೆ ಆರ್ಡರ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಅವ್ರು ಏನ್ ಮಾಡಿದ್ದಾರೆ, ಎ ಮಾತ್ರ ಡಬಲ್ ಮಾಡಿದೆ, ಬಿ ಚೇಂಜ್ ಮಾಡಿಲ್ಲ. ಏನ್ ಮಾಡ್ಬೇಕು, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಎ ಮಾಡಿ ಫಸ್ಟ್ ಕಂಡೀಷನ್ ಅಲ್ಲಿ. ಓಕೆ, ದಿಸ್ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನ್ ಮಾಡ್ಬೇಕು, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ಒಂದರದ್ದು ಮಾತ್ರ ಚೇಂಜ್ ಮಾಡಿದ್ರೆ ಇನ್ನೊಂದರದ್ದು ಚೇಂಜ್ ಮಾಡಿಲ್ಲ. ಓಕೆ, ರೈಟ್. ಸೊ ಫಸ್ಟ್ ಕಂಡೀಷನ್ ಏನಾಗುತ್ತೆ ಅಂದ್ರೆ ಹೇಳಿದ್ದಾರೆ ಅವರು, ರೇಟ್ ಡಬಲ್ಸ್ ಅಂದ್ರೆ ರೇಟ್ ಡಬಲ್ ಆಗುತ್ತೆ, ಅಂದ್ರೆ ರೇಟ್ 2 ಅಂತ ಬರೀ, ರೇಟ್ ಡಬಲ್ ಆಗುತ್ತೆ ಈಸ್ ಈಕ್ವಲ್ ಟು ಏನ್ ಮಾಡುವಾಗ, ಕಾನ್ಸ್ಟೆಂಟ್ ಎ ಡಬಲ್ ಮಾಡುವಾಗ, ಏನ್ ಕೂಡ ಡಬಲ್ ಮಾಡುವಾಗ ಮತ್ತೆ 2 ಟು ಪವರ್ ಎಕ್ಸ್ ಮಾಡಿ. ಇದು ಶಾರ್ಟ್ ಕಟ್. ಅಂದ್ರೆ 2 to the power 1 is equal to 2 to the power x. ಅಂದ್ರೆ x is equal to 1. ಗೊತ್ತಾಯ್ತಾ, ರೈಟ್? x is equal to 1. ಇಲ್ಲಿ ಬನ್ನಿ, ಸೆಕೆಂಡ್ ಕಂಡೀಷನ್ ನೋಡಿ, ರೇಟ್ ಟ್ರಿಪಲ್ಸ್ ಕೊಟ್ಟಿದ್ದಾರೆ. ಕರೆಕ್ಟಾ? ರೇಟ್ will become 3 times proportional to when the concentration increased by b is increased by 9 times. ಅಂದ್ರೆ is equal to ಮಾಡಿ, ಇಲ್ಲಿ ಶಾರ್ಟ್ ಕಟ್ 9 times ಮಾಡಿದ್ರೆ to the power y ಮಾಡಿ. ಏನ್ ಮಾಡ್ತೀನಿ ಈಗ, ಇದು 3 to the power 1. ಕರೆಕ್ಟಾ? is equal to 3 square ಅಂದ್ರೆ 9. ಕರೆಕ್ಟಾ? into y. 3 to the power 1 ಬರೀತೀನಿ. ಕರೆಕ್ಟಾ? ಮತ್ತೆ ಇದನ್ನ 3 to the power 2y ಬರಿಬಹುದಾ? ಕರೆಕ್ಟಾ? ಬೇಸಿಸ್ ಸೇಮ್. ದಟ್ ಮೀನ್ಸ್ 1 is equal to 2y. ಹಾಗಾದ್ರೆ y ಎಷ್ಟಾಯ್ತು, 1/2 ಆಯ್ತು. ಕರೆಕ್ಟಾ? ಆರ್ಡರ್ x is equal to 1, ಆರ್ಡರ್ y is equal to half. ಟೋಟಲ್ ಎಷ್ಟಾಯ್ತು, 1 ಮತ್ತೆ 1 ಮತ್ತೆ half 1.5 ಆಯ್ತು, ಅಥವಾ 1.5 ಆಯ್ತು. ಸೊ what is the answer now? So x plus y is equal to 1 plus half or 1.5 or 1.5. Correcta? So the answer is option number 3. Clear? Next question nodona, temperature coefficient of the reaction is 2. Temperature is increased from 30 to 100 degree. Rate of the reaction increase by how many times? ಅಂದ್ರೆ 30 degree start ಮಾಡ್ತಾರೆ, ಪ್ರತಿ 10 degree ರೈಸ್ ಮಾಡೋಣ 40 degree ಆಗುತ್ತೆ. ಕರೆಕ್ಟಾ? 40 ಇಂದ 50 degree ಮಾಡಿ, 50 ಇಂದ 60 ಮಾಡಿ, 60 ಇಂದ 70, 70 ಇಂದ 80, 80 ಇಂದ 90, 90 ಇಂದ 100. ಪ್ರತಿ ಸಲ ಎಷ್ಟು ಸಲ ಆಗುತ್ತೆ, 2 times increase ಆಗುತ್ತೆ. ಪ್ರತಿ ಸಲ 2 times increase ಆಗುತ್ತೆ. ಕರೆಕ್ಟಾ? ಇದು ಸ್ವಲ್ಪ ಲೆಂತಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದು 2 ಎಷ್ಟು ಸಲ ಇದೆ, 2 to the power 1 2 3 4 5 6 7. ಅಂದ್ರೆ 2 to the power 7 times increase ಆಗುತ್ತೆ. ಕರೆಕ್ಟಾ? 2 to the power 7 ಅಂದ್ರೆ 120 ಟೈಮ್ಸ್ ಆಗುತ್ತೆ. ಅಂದ್ರೆ ಆಪ್ಷನ್ ನಂಬರ್ 1. ಅಥವಾ ಶಾರ್ಟ್ ಕಟ್ ಇದೆ, ಒಂದು ಸ್ಮಾಲ್ ಶಾರ್ಟ್ ಕಟ್. ಏನ್ ಮಾಡ್ಬೇಕಂದ್ರೆ ಇದನ್ನ 2 to the power increase by 2 times ಗೊತ್ತಿದೆ, ಕೊಟ್ಟಿದಾರಲ್ವಾ, 2 to the power ಏನ್ ಮಾಡ್ಬೇಕಂದ್ರೆ ಡಿಫರೆನ್ಸ್ ನೋಡ್ಬೇಕು. ಟೆಂಪರೇಚರ್ ಇದು 100 ಡಿಗ್ರಿ ಸೆಂಟಿಗ್ರೇಡ್ ಮೈನಸ್ 30 ಡಿಗ್ರಿ ಸೆಂಟಿಗ್ರೇಡ್. ಕರೆಕ್ಟಾ? ಡಿವೈಡೆಡ್ ಬೈ ಪ್ರತಿ 10 ಟೆಂಪರೇಚರ್ ರೈಸ್ಗೆ ಅಲ್ವಾ 2 times increase ಆಗ. ಕರೆಕ್ಟಾ? ಅಂದ್ರೆ ಹೀಗೆ ಮಾಡ್ಬೇಕು ಇದನ್ನ, 2 to the power 70 divided by 10 ಅಂದ್ರೆ 2 to the power 7 ಆಗುತ್ತೆ. ಇದು ಇನ್ನೊಂದು ಮೆಥಡ್. ಕ್ಲಿಯರ್? ಸೊ ವಿಚ್ ಇಸ್ ಈಕ್ವಲ್ ಟು 128 times. Right? We'll move on to the next question. Velocity constant reaction ಕೊಟ್ಟಿದ್ದಾರೆ. Velocity constant rate constant ಕೊಟ್ಟಿದ್ದಾರೆ. 3.2 into 10 power minus 3 second inverse ಕೊಟ್ಟಿದ್ದಾರೆ. ಯಾವ ಟೆಂಪರೇಚರ್ ಅಲ್ಲಿ, 290 ಕೆಲ್ವಿನ್ ಅಲ್ಲಿ ಕೊಟ್ಟಿದ್ದಾರೆ. When temperature increase to 310, what will be the rate constant? ಅಂದ್ರೆ rate constant ಎಷ್ಟಾಗುತ್ತೆ 310 ಗೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಟೆಂಪರೇಚರ್ ನೋಡಿ, 290 ಕೆಲ್ವಿನ್ ಇಂದ 300 ಮಾಡಬಹುದಾ, ಡಿಫರೆನ್ಸ್ ಆಫ್ 10 ಕೆಲ್ವಿನ್. ಸೊ 300 ಕೆಲ್ವಿನ್ ಇಂದ 310 ಕೆಲ್ವಿನ್ ಗೆ ಮಾಡಿ. ಕರೆಕ್ಟಾ? ಪ್ರತಿ 10 ಡಿಗ್ರಿ ರೈಸ್ ಮಾಡುವಾಗ, ಕೆಲ್ವಿನ್ ರೈಸ್ ಮಾಡುವಾಗ, ಅಥವಾ ಡಿಗ್ರಿ ಸೆಂಟಿಗ್ರೇಡ್ ಕೆಲ್ವಿನ್ ಸ್ಕೇಲ್ ಡಿಫರೆನ್ಸ್ ಇಸ್ ಸೇಮ್, 10 ಯೂನಿಟ್ ಸೀಟ್. ಇದು 2 ಸಲ, ಇದು 2 ಸಲ ಆಗುತ್ತೆ. ಕರೆಕ್ಟಾ? ಅಂದ್ರೆ ಒಟ್ಟಿಗೆ ಎಷ್ಟು ಸಲ ಇನ್ಕ್ರೀಸ್ ಆಗಬೇಕು, 4 times ಇನ್ಕ್ರೀಸ್ ಆಗಬೇಕು. ಕರೆಕ್ಟಾ? 4 times. ಹಾಗಾದ್ರೆ ರೇಟ್ ಕಾನ್ಸ್ಟೆಂಟ್ ಕೆ ಅಟ್ 310 ಕೆಲ್ವಿನ್ ಇಸ್ ಈಕ್ವಲ್ ಟು 4 times 3.2 into 10 power minus 3 ಆಗಬೇಕು. ಅಂದ್ರೆ ಇದೆಷ್ಟು ಬರುತ್ತೆ ಅಂದ್ರೆ 1.28. ಫೈನಲ್ ಆನ್ಸರ್ ನಾನು ಡೈರೆಕ್ಟ್ ಬರೀತಿದ್ದೀನಿ, ಇಂಟು 10 power minus 3 ಬರುತ್ತೆ, -2 ಬರುತ್ತೆ. ಆಯ್ತಾ? ಓಕೆ, ಫೈನಲ್ ಆನ್ಸರ್ ಡೈರೆಕ್ಟ್ ಬರ್ದಿದ್ದೀನಿ ನಾನು. ಯಾಕಂದ್ರೆ ಆಪ್ಷನ್ ನಂಬರ್ 4th one is the answer here. Clear students? Right? Next question ನೋಡೋಣ. ಕಾನ್ಸಂಟ್ರೇಷನ್ ಆಫ್ x
ಡಿಕ್ರೀಸ್ ಫ್ರಮ್ 0.1 to 0.05 10 minutes ಕೊಟ್ಟಿದ್ದಾರೆ. If the reaction follow the first order kinetics, first order reaction, the rate of the reaction when the concentration is, ಅವರು ರೇಟ್ ಕೇಳ್ತಿದ್ದಾರೆ. ಓಕೆ, ಅಂದ್ರೆ ರಿಯಾಕ್ಟನ್ ಒಂದೇ ರಿಯಾಕ್ಟನ್ ಇದೆ ಅಂತ ಯೋಚಿಸ್ಕೊಳ್ಳಿ. ಇಲ್ಲಿ ಒಂದೇ ರಿಯಾಕ್ಟೆಂಟ್ ಇದೆ ಅಂದ್ರೆ assume A giving B ಅಂತ ಇಟ್ಕೊಳ್ಳಿ. ಅಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ರೇಟ್ ಕೇಳ್ತಿದ್ದಾರೆ, ಕಾನ್ಸ್ಟೆಂಟ್ ಕೆ ಬರಬೇಕು, ಕಾನ್ಸಂಟ್ರೇಷನ್ A to the ಪವರ್ ಎಷ್ಟು ಬರಬೇಕು, ಒಂದು ಫಸ್ಟ್ ಆರ್ಡರ್ ಅಲ್ವಾ, ಕರೆಕ್ಟಾ? ಆದ್ರೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಇಲ್ಲಿ, ಯಾವಾಗ ಫೈಂಡ್ ಔಟ್ ಮಾಡಬೇಕು, 0.01 ಮೊಲಾರ್ ಇರುವಾಗ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಮತ್ತೆ ಕೆ ಏನ್ ಮಾಡಬೇಕು, ಕೆ ಫಸ್ಟ್ ಫೈಂಡ್ ಔಟ್ ಮಾಡಿ ಮತ್ತೆ ರೇಟ್ ಏನ್ ಮಾಡಬೇಕು, ಕರೆಕ್ಟಾ? ಫಸ್ಟ್ ಆರ್ಡರ್ ಅಲ್ವಾ, ಆಗ ಏನ್ ಮಾಡಬೇಕು, ಕೆ ಇಟ್ಕೊಳ್ಳಿ, ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಇಟ್ಕೊಳ್ಳಿ, ಲಾಗ್ ಆಫ್ ಆರ್ ನಾಟ್ ಇನಿಷಿಯಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಆರ್ ಫೈನಲ್ ಕಾನ್ಸ್ಟೆಂಟ್, ಕರೆಕ್ಟಾ? ಅಂದರೆ ದಿಸ್ ಇಸ್ ಈಕ್ವಲ್ ಟು 2.303, ಕರೆಕ್ಟಾ? ಫಸ್ಟ್ ಕಂಡೀಷನ್ ನೋಡಿ, ಟೈಮ್ ಎಷ್ಟು ಕೊಟ್ಟಿದ್ದಾರೆ, 40 ಮಿನಿಟ್ಸ್ ಕೊಟ್ಟಿದ್ದಾರೆ. ಲಾಗ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಇದು 0.1, ಫೈನಲ್ ಕಾನ್ಸಂಟ್ರೇಷನ್ 0.05, ಕರೆಕ್ಟಾ? ಅಂದ್ರೆ ಇದು 2.303 ಡಿವೈಡೆಡ್ ಬೈ 40 ಲಾಗ್, ಓಕೆ, ಏನಾಗ್ತದೆ, ಇದು ಲಾಗ್ 2 ಆಗುತ್ತೆ. ಓಕೆ, ಲಾಗ್ 2 ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ 40, ಲಾಗ್ 2 ಎಷ್ಟು, 0.3010, ಕರೆಕ್ಟಾ? ಅಂದ್ರೆ ಇದು ಫೈನಲ್ ಆನ್ಸರ್ ನಾನು ಇಲ್ಲಿ ಬರೀತೀನಿ. ದಿಸ್ ಇಸ್ ಫೈನಲಿ ಗಿವಿಂಗ್ 0.0173 ಕೊಡುತ್ತೆ, ಕರೆಕ್ಟಾ? ಈಗ ಇಲ್ಲಿ ಬಂದು ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದ್ರೆ ರೇಟ್ ಈಸ್ ಈಕ್ವಲ್ ಟು ಕೆ ಕೊಟ್ಟಿದ್ದಾರೆ, ಕೆ ಫೈಂಡ್ ಔಟ್ ಮಾಡಿದ್ವಿ 0.0173, ಕರೆಕ್ಟಾ? ಇಂಟು ಕಾನ್ಸಂಟ್ರೇಷನ್ ಅವಾಗ 0.01 ನಲ್ಲಿ, ಹಾಗಾದ್ರೆ ಸೊ ದಟ್ ರೇಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಫೈನಲಿ, ಆಲ್ರೆಡಿ ಡೈರೆಕ್ಟ್ ಆನ್ಸರ್ 1.73 ಇಂಟು 10 ಪವರ್ -4 ಆಗಿಬಿಡುತ್ತೆ. ಓಕೆ, ಕ್ಲಿಯರ್? ಸೊ ವಾಟ್ ಇಸ್ ದಿ ಆನ್ಸರ್? ಆನ್ಸರ್ is the first one, students. Right? ಇದಿದೆ ಅಲ್ವಾ, ರೈಟ್? Yeah, we'll move on to the next question. These type of questions are very important actually. ಆಯ್ತಾ? So decomposition of compound AB at 600 Kelvin is given. Okay, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಾಂಪೌಂಡ್, ಒಂದೇ ಕಾಂಪೌಂಡ್ ಅಂದ್ರೆ AB ಕಾಂಪೌಂಡ್ ಇದೆ, ಅದು ಡಿಕಂಪೋಸ್ ಆಗಿ ಪ್ರಾಡಕ್ಟ್ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಏನ್ ಬರೀಬೇಕು, ರೇಟ್ ಇಸ್ ಈಕ್ವಲ್ ಟು ಕೆ ಬರೀಬೇಕು ಇಂಟು ಕಾನ್ಸ್ಟೆಂಟ್ AB ಬರೀಬೇಕು, ಕರೆಕ್ಟ್ ಅಲ್ವಾ? ನಮ್ಗೆ ಏನ್ ಕೊಟ್ಟಿದ್ದಾರೆ, ಕೇಳಿದ್ದಾರೆ ಇಲ್ಲಿ ಆರ್ಡರ್ ಬರೀಬೇಕು, ಆರ್ಡರ್ ಗೊತ್ತಿಲ್ಲ, ಲೆಟ್ ಇಟ್ ಬಿ ಸಮ್ ಎಕ್ಸ್ ವೈ ಝೆಡ್, ಓಕೆ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಅದು 3 ಕಂಡೀಷನ್ ಕೊಟ್ಟಿದ್ದಾರೆ, 1 2 3 ಕಂಡೀಷನ್ ಕೊಟ್ಟಿದ್ದಾರೆ. ಸೊ ವಿಲ್ ರೈಟ್ ಆನ್ ಒನ್, ಫಸ್ಟ್ ಒನ್ ಇದನ್ನ ಯೂಸ್ ಮಾಡಿ. ಇದು ರೇಟ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಒನ್ಗೆ ರೇಟ್ ಕೊಟ್ಟಿದ್ದಾರೆ 2.75 ಕೊಟ್ಟಿದ್ದಾರೆ ಇಲ್ವಾ, ಇಲ್ಲಿದೆ ನೋಡಿ 2.75 ಕೊಟ್ಟಿದ್ದಾರೆ. 2.75 to 10 power -8 is equal to k ಅಲ್ವಾ, is equal to k, ಓಕೆ, ಇಂಟು ಅದಕ್ಕೆ ಕರೆಸ್ಪಾಂಡ್ ಆಗಿ ರೇಟ್ AB ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ, 0.2 to the power x ಕೊಟ್ಟಿದ್ದಾರೆ, ಕರೆಕ್ಟಾ? ಸೆಕೆಂಡ್ ಇಕ್ವೇಶನ್ ಬನ್ನಿ, ಸೆಕೆಂಡ್ ಡೇಟಾಗೆ ಬನ್ನಿ, ರೇಟ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಇದೆ ನೋಡಿ 11.0 ಇಂಟು 10 ಪವರ್ -8 ಕೊಟ್ಟಿದ್ದಾರೆ, ಕೆ ಗೊತ್ತಿಲ್ಲ ಕಾನ್ಸ್ಟೆಂಟ್, ಇಂಟು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ AB ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 0.4 ಕೊಟ್ಟಿದ್ದಾರೆ ಟು ದಿ ಪವರ್ y. ಏನ್ ಮಾಡೋಣ, ಸಿಂಪಲ್ ಮಾಡಿ 2 ಡಿವೈಡೆಡ್ ಬೈ 1 ಮಾಡ್ಕೊಳ್ಳಿ, ಆಯ್ತಾ? 11 ಡಿವೈಡೆಡ್ ಬೈ 2.75 ಆಗುತ್ತೆ, ಇದೇನು ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈಸ್ ಈಕ್ವಲ್ ಟು ಕೆ ಕೂಡ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? 0.4 ಡಿವೈಡೆಡ್ ಬೈ 0.2 ಟು ದಿ ಪವರ್ x ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಸಿಂಪ್ಲಿಫೈ ಮಾಡುವಾಗ ಏನಾಗುತ್ತೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇದು 4 ಆಗಿಬಿಡುತ್ತೆ, 4 ಇಸ್ ಈಕ್ವಲ್ ಟು ಇದು 2 ಆಗುತ್ತೆ, 2 ಟು ದಿ ಪವರ್ x ಆಗುತ್ತೆ. ಬೇಸ್ ಸೇಮ್ ಮಾಡಿ 2 ಟು ದಿ ಪವರ್ 2 ಮಾಡಿ ಇಸ್ ಈಕ್ವಲ್ ಟು 2 ಟು ದಿ ಪವರ್ x. ಹಾಗಾದ್ರೆ x ಎಷ್ಟಾಯ್ತು, x ಇಸ್ ಈಕ್ವಲ್ ಟು, ಅಂದ್ರೆ ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಯ್ತು. ಹಾಗಾದ್ರೆ ಆನ್ಸರ್ ಯಾವುದು, ಆನ್ಸರ್ ಈಸ್ ಆಪ್ಷನ್ ನಂಬರ್ 3, ಕರೆಕ್ಟ್ ಅಲ್ವಾ, ಇದಿದೆ ಅಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳೋಣ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 60% ಕಂಪ್ಲೀಟ್ ಇನ್ 20 ಮಿನಿಟ್ಸ್ ಅಲ್ಲಿ ಆಗಿದೆ. ಹೌ ಲಾಂಗ್ ವಿಲ್ ಟೇಕ್, ಅಂದ್ರೆ ಇದಕ್ಕೆ ಟೈಮ್ ಎಷ್ಟು ಬೇಕು, 84% ಕಂಪ್ಲೀಟ್ ಆಗಬೇಕಾದ್ರೆ. ಓಕೆ, ಇದು ಫಸ್ಟ್ ಆರ್ಡರ್ ಅಲ್ವಾ, ನಮಗೆ ಬೇಕಾಗಿರೋದು ಕೆ ಮತ್ತೆ ಟಿ ಮಾತ್ರ, ಕರೆಕ್ಟಾ? ಫಸ್ಟ್ ಕಂಡೀಷನ್ ಅಲ್ಲಿ ಕೆ ಕೊಟ್ಟಿಲ್ಲ, ಕೆ ಫೈಂಡ್ ಔಟ್ ಮಾಡಿ ಮೊದಲು. ಈ ಕೆ ಫೈಂಡ್ ಔಟ್ ಮಾಡಿ ಇಲ್ಲಿ ಟಿ ಕ್ಯಾಲ್ಕುಲೇಟ್ ಮಾಡಬಹುದು ಸೆಕೆಂಡ್ ಕಂಡೀಷನ್ ಅಲ್ಲಿ, ಅಂದ್ರೆ 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಫಸ್ಟ್ ಕಂಡೀಷನ್ ಯೂಸ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ, ಸೊ 2.303 ಟೈಮ್ ಎಷ್ಟು ಕೊಟ್ಟಿದ್ದಾರೆ, 20 ಮಿನಿಟ್ಸ್ ಕೊಟ್ಟಿದ್ದಾರೆ. ಲಾಗ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ, ಪರ್ಸೆಂಟೇಜ್ ವೈ ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ 100% ತಗೊಳ್ಳಿ, ಅದರಲ್ಲಿ 60% ಕಂಪ್ಲೀಟ್ ಆದ್ರೆ ಎಷ್ಟು ಉಳಿತೆ, 40% ಉಳಿತೆ, ಡಿವೈಡೆಡ್ ಬೈ 40.
ಕರೆಕ್ಟಾ? ಅಂದ್ರೆ 2.303 ಡಿವೈಡೆಡ್ ಬೈ 20 ಇದು ಲಾಗ್ ಎಷ್ಟಾಗುತ್ತೆ 2.5 ಆಗುತ್ತೆ. ಓಕೆ, ಲಾಗ್ 2.5 ಅಂದ್ರೆ ಎಷ್ಟು 0.4 ಆಗುತ್ತೆ. ಓಕೆ, ಹೌ ಡು ಯು ಫೈಂಡ್ ಔಟ್ ಲಾಗ್ ಆಂಟಿ ಲಾಗ್? ಅದಕ್ಕೋಸ್ಕರ ಒಂದು ವಿಡಿಯೋ ಇದೆ, ಅದನ್ನ ಪ್ಲೀಸ್ ನೋಡ್ಕೊಳ್ಳಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಓಕೆ ರೈಟ್, ಆಲ್ಸೋ ಅಪ್ಲೋಡೆಡ್ ದಟ್ ಲಿಂಕ್ ಇನ್ ದ ಟೆಲಿಗ್ರಾಮ್ ಚಾನೆಲ್. ಓಕೆ, ಆಗ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಕೆ ಎಷ್ಟು ಬರುತ್ತೆ, ಕೆ ಇಸ್ ಈಕ್ವಲ್ ಟು 0.0460 ಬಂದ್ಬಿಡುತ್ತೆ. ಆಯ್ತಾ, ಇನ್ ಟರ್ಮ್ಸ್ ಆಫ್ ಮಿನಿಟ್ ಇನ್ವರ್ಸ್. ಓಕೆ, ಇಂಟರ್ ಮಿನಿಟ್ ಇನ್ವರ್ಸ್ ನಾವ್ ಏನ್ ಮಾಡ್ಬೇಕು ಈಗ, ಟೈಮ್ ಬೇಕು. ಟೈಮ್ ಟಿ ಇಸ್ ಈಕ್ವಲ್ ಟು 2.303 ಸೇಮ್ ಫಾರ್ಮುಲಾ ಬಟ್ ಇನ್ವರ್ಸ್ ದಟ್ ಕೆ ಮತ್ತೆ ಟಿ. ಹಾಗಾದ್ರೆ ಇದು ಕೆ ಎಷ್ಟಾಯ್ತು 0.0460 ಆಯ್ತು. ಲಾಗ್ ಆಫ್ 100 ಡಿವೈಡೆಡ್ ಬೈ ಇನಿಷಿಯಲ್ ಕಾನ್ಸ್ಟೆಂಟ್ 100 ಅಲ್ವಾ, 84 ಕಂಪ್ಲೀಟ್ ಆಗಿದೆ. ಹಾಗಾದ್ರೆ ಎಷ್ಟು ಉಳಿತದೆ 16% ಉಳಿಬೇಕಲ್ವಾ, 16. ಹಾಗಾದ್ರೆ ಟಿ ಇಸ್ ಈಕ್ವಲ್ 2.303 ಡಿವೈಡೆಡ್ ಬೈ 0.0460 ಆಯ್ತು. ಲಾಗ್ 10 ಡಿವೈಡ್ ಬೈ 16 ಎಷ್ಟಾಗುತ್ತೆ 6.25 ಆಗುತ್ತೆ. ಲಾಗ್ ಆಫ್ 6.2 ಆಗುತ್ತೆ. ಆಯ್ತಾ, ಲಾಗ್ ಆಫ್ 6.2 ಆಗುತ್ತೆ. ಸೊ ಲಾಗ್ ಆಫ್ 6.25 ಎಷ್ಟಾಗುತ್ತೆ ಅಂದ್ರೆ ಇದು 0.8 ಆಗುತ್ತೆ, ಅಪ್ರಾಕ್ಸಿಮೇಟ್ 0.8 ಆಗುತ್ತೆ. ಆಯ್ತಾ, ಸೊ ಇದೆಲ್ಲ ಮಲ್ಟಿಪ್ಲೈ ಮಾಡಿ ಫೈನಲಿ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 39.8 ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಕ್ಯಾಲ್ಕುಲೇಟ್ ಮಾಡುವಾಗ. ಓಕೆ, ಬಟ್ ಯು ಕ್ಯಾನ್ ರೌಂಡ್ ಇಟ್ ಆಫ್ ಟು ದ ನಿಯರೆಸ್ಟ್ ಇಂಟೀಜರ್, ನೆಕ್ಸ್ಟ್ ಇಂಟೀಜರ್. ಸೊ ವಾಟ್ ಇಸ್ ದಿ ಆನ್ಸರ್? ಆನ್ಸರ್ ಈಸ್ ಈಕ್ವಲ್ ಟು 40 ಮಿನಿಟ್ಸ್ ಬಂದಿರುತ್ತೆ. ಕ್ಲಿಯರ್? ಸೊ ಥರ್ಡ್ ಒನ್ ಇಸ್ ದಿ ಆನ್ಸರ್, ರೈಟ್? ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳೋಣ. ಎ ಪ್ಲಸ್ ಬಿ ಗಿವಿಂಗ್ ಪ್ರಾಡಕ್ಟ್, ರೇಟ್ ಆಫ್ ರಿಯಾಕ್ಷನ್ ಗಿವನ್ ಟು ವೇರಿಯಸ್ ಕಾನ್ಸಂಟ್ರೇಷನ್ ಗಿವನ್. ಏನ್ ಮಾಡಬೇಕು, ರೇಟ್ ಲಾ ಫೈಂಡ್ ಔಟ್ ಮಾಡಿ, ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಆರ್ಡರ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಎ ಪ್ಲಸ್ ಬಿ ಕೊಟ್ಟಿದ್ದಾರೆ ಅಂದ್ರೆ ರೇಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ ಬರೀಬೇಕು, ಕಾನ್ಸಂಟ್ರೇಷನ್ ಎ ಟು ದಿ ಪವರ್ ಎಕ್ಸ್ ಬರೀರಿ, ಕಾನ್ಸಂಟ್ರೇಷನ್ ಬಿ ಟು ದಿ ಪವರ್ ವೈ ಬರೀರಿ. ಕರೆಕ್ಟಾ? ನಾವು ಫಸ್ಟ್ ಡೇಟಾ ತಗೊಳ್ಳೋಣ. ಫಸ್ಟ್ ಡೇಟಾದಲ್ಲಿ ರೇಟ್ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಕರೆಕ್ಟಾ? 2 ಕೊಟ್ಟಿದ್ದಾರೆ, ಇದು ಈಕ್ವಲ್ ಕೆ ಗೊತ್ತಿಲ್ಲ. ಕರೆಸ್ಪಾಂಡಿಂಗ್ ಎ ಎಷ್ಟು ಕೊಟ್ಟಿದ್ದಾರೆ 0.2 ಕೊಟ್ಟಿದ್ದಾರೆ, ಟು ದಿ ಪವರ್ ಎಕ್ಸ್ ಮಾಡಿ. ಬಿ ಎಷ್ಟು ಕೊಟ್ಟಿದ್ದಾರೆ 0.2 ಮಾಡಿ, ಟು ದಿ ಪವರ್ ವೈ ಮಾಡಿ. ಇದು ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಇಲ್ಲಿ ಬರೀತೀನಿ ನಾನು. ಸೆಕೆಂಡ್ ಇಕ್ವೇಶನ್ ರೇಟ್ ಎಷ್ಟು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ, ಇದುಗಳು ಕೆ 0.2 ಟು ದಿ ಪವರ್ ಎಕ್ಸ್ ಕೊಟ್ಟಿದ್ದಾರೆ, 0.4 ಟು ದಿ ಪವರ್ ವೈ ಮಾಡಬೇಕು. ಕರೆಕ್ಟಾ? ಥರ್ಡ್ ಮಾಡಿ, ಥರ್ಡ್ ಡೇಟಾ ನೋಡ್ಕೊಳ್ಳಿ. ಸೊ ದೇವ್ 36 ಕೊಟ್ಟಿದ್ದಾರೆ ರೇಟ್. ಕರೆಕ್ಟಾ? ಕೆ ಇಂಟು 0.6 ಟು ದಿ ಪವರ್ ಎಕ್ಸ್ ಮಾಡಿ, ದೆನ್ 0.4 ಟು ದಿ ಪವರ್ ವೈ ಮಾಡ್ಕೊಳ್ಳಿ. ಕರೆಕ್ಟ್? ಥರ್ಡ್ ಇಕ್ವೇಶನ್. ಈಗ ಏನ್ ಮಾಡ್ಬೇಕು, ಇಲ್ಲಿ 0.2 ಇಕ್ವೇಶನ್ ಅಲ್ಲಿ ಫಸ್ಟ್ ಇಕ್ವೇಶನ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಅಲ್ಲಿ 0.2 ಕಾಮನ್ ಇದೆ. ಕರೆಕ್ಟಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು 2 ಡಿವೈಡೆಡ್ ಬೈ 1 ಮಾಡ್ಕೊಳ್ಳಿ. 2 ಡಿವೈಡ್ ಬೈ 1 ಮಾಡುವಾಗ 4 ಡಿವೈಡ್ ಬೈ 2 ಎಷ್ಟಾಗುತ್ತೆ 2 ಆಗುತ್ತೆ. ಕೆ ಕ್ಯಾನ್ಸಲ್ ಆಗುತ್ತೆ, 0.2 ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿದದ್ದು ಎಷ್ಟು 0.4 ಡಿವೈಡೆಡ್ ಬೈ 0.2 ಟು ದಿ ಪವರ್ ವೈ ಆಗುತ್ತೆ. ಕರೆಕ್ಟಾ? ಅಂದ್ರೆ ಇದು 2 ಟು ದಿ ಪವರ್ 1 ಇಸ್ ಈಕ್ವಲ್ ಟು 2 ಟು ದಿ ಪವರ್ ವೈ ಆಗುತ್ತೆ. ಕರೆಕ್ಟಾ? ಅಂದ್ರೆ y ಇಸ್ ಈಕ್ವಲ್ ಟು 1 ಆಗ್ಬಿಡುತ್ತೆ. ಕರೆಕ್ಟಾ ಅಲ್ವಾ? y ಇಸ್ ಈಕ್ವಲ್ ಟು 1 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಏನ್ ಮಾಡ್ಬೇಕು, ಈಗ x ಉಳಿಕೋಬೇಕು, y ಅನ್ನು ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀರಾ 0.4 y ಇದೆ, ಇಲ್ಲಿ 0.4 y ಇದೆ, ಅಂದ್ರೆ ಇಕ್ವೇಶನ್ 3 ಮತ್ತೆ ಇಕ್ವೇಶನ್ 2 ತಗೊಳ್ಳಿ. ಕರೆಕ್ಟಾ? ಆಗ 36 ಡಿವೈಡ್ ಬೈ 4 9 ಬಂದ್ಬಿಡುತ್ತೆ, k ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? 0.4 ಕ್ಯಾನ್ಸಲ್ ಆಗುತ್ತೆ, 0.6 ಡಿವೈಡ್ ಬೈ 0.2 ಉಳ್ಕೊಳ್ಳುತ್ತೆ. ಕರೆಕ್ಟಾ? ಟು ದಿ ಪವರ್ ಎಕ್ಸ್ ಆಗುತ್ತೆ. ಅಂದ್ರೆ ಇದನ್ನ ಏನ್ ಮಾಡ್ಬೇಕೀಗ 9 ಇಟ್ಕೊಳ್ಳಿ, ಇದು 3 ಟು ದಿ ಪವರ್ ಎಕ್ಸ್ ಆಗುತ್ತೆ. ಕರೆಕ್ಟಾ? 3 ಟು ದಿ ಪವರ್ ಎಕ್ಸ್ ಆಗುತ್ತೆ. ಕರೆಕ್ಟ್? ಸೊ 3 ಸ್ಕ್ವೇರ್ ಮಾಡಿ ಇಲ್ಲಿ 3 ಟು ದಿ ಪವರ್ ಎಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾ? ಬೇಸ್ ಏನಿದೆ ಅಂದ್ರೆ ಎಕ್ಸ್ ಇಸ್ಕೊಲ್ ಎಷ್ಟಾಯ್ತು 2 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಮಾಡಿ, ಇಲ್ಲಿ ಮೇಲ್ಗಡೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 1. ಕರೆಕ್ಟಾ? ಟೋಟಲ್ ಆರ್ಡರ್ ಇಸ್ 3. ಯಾವ್ದು ಮ್ಯಾಚ್ ಆಗುತ್ತೆ ಆನ್ಸರ್ ನೋಡಿ, a ಟು ದಿ ಪವರ್ 2 ಬರಬೇಕು, b ಟು ದಿ ಪವರ್ 1 ಬರಬೇಕು. ಎಲ್ಲಿದೆ ಆನ್ಸರ್? ಆಪ್ಷನ್ ನಂಬರ್ 1 ಅಲ್ಲಿ ಇದೆ. ಕರೆಕ್ಟ್ ಅಲ್ವಾ? ರೈಟ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ರೈಟ್ ದಿ ಕಮೆಂಟ್ಸ್. ಕಮೆಂಟ್ಸ್ ಬರೆಯಬೇಕು, ಪ್ಲೀಸ್ ರೈಟ್ ದಿ ಕಮೆಂಟ್ಸ್. ಓಕೆ, and also subscribe my channel RD Chemistry YouTube channel, Telegram channel, and you can also follow me on the Instagram account. Thank you. Have a nice day.